ತಿಮ್ಮಪ್ಪನ ಸೇವೆ ಬಗ್ಗೆ ಇನ್ನೊಂದು ಮಾಹಿತಿ ಹೇಳ್ತೀನಿ. ನನಗೆ ತಿಳಿದಿದ್ದು ನಿಮಗೂ ಹೇಳ್ತೀನಿ. ಹಾಯ್, ನಮಸ್ತೆ ಎಲ್ಲರಿಗೂ. ಏನು ಗೊತ್ತಾ, ಎಲ್ಲರಿಗೂ ಸೇವೆ ಮಾಡಬೇಕು ಅಂತ ಆಸೆ. ತುಂಬ ಜನಕ್ಕೆ ಆಗ್ತಾಯಿಲ್ಲ, ಅದನ್ನು ನಾನು ಕಮೆಂಟು ಮಾಡಿ ಹೇಳ್ತಾ ಇದ್ದಾರೆ. ನಾವು ತಿರುಪತಿಗೆ ಹೋಗಿದ್ದೀವಿ, ಸಂಜೆವರೆಗೂ ಟೈಮ್ ಇದೆ, ಇನ್ನು ನಮಗೆ ಬಸ್ಗೆ ಹೋಗೋಕ್ಕೆ ಇನ್ನು ಸ್ವಲ್ಪ ಹೊತ್ತು ಏನು ಮಾಡೋದು ಅಂತ ಅನ್ನೋರು ಸೇವೆ ಮಾಡ್ಬೋದು. ಯಾಕಂದರೆ ಕಾಮನ್ ಮ್ಯಾನ್ಗಳಿಗೂ ಸೇವೆ ಅವಕಾಶ ಒಂದಿದೆ. ಎಲ್ಲಿ ಗೊತ್ತಾ, ದೇವರಿಗೆ ಹೂವು ಮಾಲೆ ಕಟ್ಟುವ ಹತ್ರ ಒಂದು ಹೆಲ್ಪ್ ಮಾಡಿಕೊಡ್ಬೇಕು. ಅವ್ರಿಗೆ ಕಟ್ಟೋಕ್ಕೆ ಬೇರೆಯವ್ರು ಇರ್ತಾರಲ್ಲಿ ಹಾರಗಳೆಲ್ಲ ಮಾಡೋದು, ನಾವು ಹೋಗಿ ಅಲ್ಲಿ ಹೆಲ್ಪ್ ಮಾಡೋದು. ಸ್ವಚ್ಛವಾಗಿ ತುಳಸಿನೆಲ್ಲ ನೀಟಾಗಿ ಬಿಡಿಸ್ಕೊಡೋದು, ಹೂಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಡೋದು, ಈ ಥರ ಸುಮಾರು ಹೆಲ್ಪರ್ ಕೆಲಸಗಳು ಅಲ್ಲಿ ಇರ್ತೈತೆ. ಯಾರು ಬೇಕಾದರೂ ಮಾಡ್ಬೋದು ಆ ಕೆಲಸನ. ಅದು ಎಲ್ಲಿ ಅಂದರೆ ವೆಂಗಮಾಂಬ ದೇವಸ್ಥಾನದ ಹತ್ರ ನಾವು ಊಟ ಮುಗಿಸ್ಕೊಂಡು ಹೊರಗಡೆ ಬರ್ತೀವಲ್ಲ, ಹೊರಗಡೆ ಬಂದರೆ ರೋಡ್ ಹತ್ರ ಬರ್ತೀವಿ. ರೋಡ್ ಹತ್ರ ಬಂದರೆ ಎದುರುಗಡೆ ಒಂದು ಆಪೋಸಿಟಲ್ಲಿ ಒಂದು ಟೀ ಶಾಪ್ ಇದೆ. ನೀವು ಗಮನಿಸಿ, ಟೀ ಶಾಪ್ ಪಕ್ಕನೇ ಒಂದು ರೋಡ್ ಹೋಗುತ್ತೆ. ಅಲ್ಲಿ ಸೇವೆಯವರೆಲ್ಲ ಇರ್ತಾರೆ. ಆರೆಂಜ್ ಕಲರ್ ಡ್ರೆಸ್ಸು ಹೆಣ್ಮಕ್ಳು ಅಂದರೆ, ಗಂಡು ಮಕ್ಳು ಅಂದರೆ ವೈಟ್ ಆ್ಯಂಡ್ ವೈಟಲ್ಲಿ ಇರ್ತಾರೆ. ಫುಲ್ಲು ಅಲ್ಲಿ ಅದೇ. ಯಾಕಂದರೆ ಅವ್ರಿಗೆ ಸೇವಾ ಸದನ, ಸೇವೆ ಮಾಡೋಕ್ಕೆ ಬಂದಿರೋರಿಗೆ ಅಪಾರ್ಟ್ಮೆಂಟ್ ಅದು. ಅಲ್ಲಿ ಬೇರೆಯವರು ಜಾಸ್ತಿ ಇರಲ್ಲ. ಆ ರೋಡಲ್ಲಿ ನೀವು ಸುಮಾರು ಒಂದು 50 ಮೀಟ್ರ್ ಹೋಗ್ಬಿಟ್ರೆ ರೈಟ್ಗೊಂದು ರೋಡ್ ಬರುತ್ತೆ, ಪಾರ್ಕು. ಆ ಪಾರ್ಕಲ್ಲಿ ಒಂದು ಹಾಲಿದೆ. ಅಲ್ಲಿ ಹಾಲಲ್ಲಿ ದೇವರಿಗೆ ಹೂ ಮಾಲೆ ಕಟ್ತಾ ಇರ್ತಾರೆ. ಯಾರೇ ಕಾಮನ್ ಮ್ಯಾನ್ ಹೋಗಿ ಅಲ್ಲಿ ನಾವು ಹೆಲ್ಪ್ ಮಾಡ್ಬೋದು. ಅದಕ್ಕಿಂತ ಭಾಗ್ಯ ಬೇಕಾ ಏನು? ದೇವರಿಗೆ ಹಾಕೋ ಹೂನಾರ ಅದು. ಅದಕ್ಕೆ ನಾವು ತುಳಸಿನ ನೀಟಾಗಿ ಕಿತ್ತು ಅದನ್ನು ಚೆನ್ನಾಗಿರೋದನ್ನೆಲ್ಲ ಕಿತ್ತಿ ಕೊಡೋದು, ಮತ್ತು ಹೂಗಳನ್ನ ಚೆನ್ನಾಗಿರೋದು ಹಾರಿಸಿ ಅಲ್ಲಿ ಮಾಲೆ ಕಟ್ಟೋರಿಗೆ ಹಾರಿಸಿ ಜೋಡಿಸಿ ಕೊಡೋದು. ಈ ಥರ ಸೇವೆ ಇರುತ್ತೆ. ಯಾರಾದರೂ ಹೋದರೆ ಖಂಡಿತ ಹೋಗಿ ಈ ಸೇವೆನ ಮಾಡ್ಬೋದು. ಇನ್ನು ಯಾರೂ ಬರಬೇಡ ಅಂತ ಹೇಳಲ್ಲ, ನಮಗೆ ಹೇಳ್ತಾ ಇರ್ತಾರೆ. ನಾವು ಫ್ರೀಯಾಗಿದ್ದಾಗ ಒಂದೊಂದ್ಸರಿ ಹೋಗಿ ಅಲ್ಲಿ ಮಾಡ್ತಾ ಇರ್ತೀವಿ. ಆವಾಗ ಅವರೇ ಹೇಳ್ತಾರೆ, ಯಾರಾದರೂ ಇದ್ದರೆ ಕಳಿಸಿ, ಅಲ್ಲಿ ಯಾರಿದ್ದರೂ ಪರವಾಗಿಲ್ಲ, ಆ ಸೇವೆನ ಯಾರು ಬೇಕಾದರೂ ಹೋಗಿ ಮಾಡ್ಬೋದು. ನೀವು ಈ ಸರಿ ಹೋದಾಗ ನಿಮಗೆ ಟೈಮ್ ಇದ್ದರೆ 1-2 ಅವರ್ 3 ಅವರ್ 1 ಅವರ್ ಎಷ್ಟೊತ್ತಾದರೂ ಮಾಡ್ಬೋದು. ಹೋಗಿ ಮಾಡಿ, ನಿಮಗೂ ತಿಮ್ಮಪ್ಪನ ಆಶೀರ್ವಾದ ಸಿಗಲಿ. ಮತ್ತು ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಹೇಗೆ ಹೋಗೋದು ಸೇವೆಗೆ ಅಂತ. ಅದು ಒಂದು ಆ್ಯಪ್ ಇದೆ, TTD ಆ್ಯಪು. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೇವೆ ಬಂದಾಗ ಅದು ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಫಾರಮ್ ಫಿಲಪ್ ಮಾಡಿ ಆಧಾರ್ ಕಾರ್ಡ್ ಏನೇನು ಹಾಕಬೇಕು. ದಯವಿಟ್ಟು ಕ್ಷಮಿಸಿ, ನನಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ಬೇರೆಯವ್ರ ಜೊತೆ ಹೋಗೋದ್ರಿಂದ ನನಗೂ ಅಷ್ಟು ಇಂಗ್ಲೀಷ್ ಎಲ್ಲ ಬರಲ್ಲ. ನಿಮ್ಗೆ ಹಂಗೂ ಬೇಕಂದರೆ TTD ಮಲ್ಲೇಶ್ವರದಲ್ಲಿ TTD ಇದೆಯಲ್ಲ, ಅಲ್ಲಿ ಹೋದರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಆದರೆ 60 ವರ್ಷ ಮೇಲಿರೋರಿಗೆ ಸೇವೆ ಕೊಡಲ್ಲ, ಬೇರೆ ಸೇವೆ ಕೊಡ್ತಾರೆ. ಆದರೆ ಚೆನ್ನಾಗಿ ಓದಿರೋರಿಗೆ, ಗೆಸ್ಟೆಡ್ ಆಫೀಸರು ಎಲ್ಲ ಹೇಳ್ತಾರಲ್ಲ, ಅವ್ರಿಗೆಲ್ಲ ಬೇರೆ ಮೇಂಟೆನೆನ್ಸು, ಆಫೀಸಲ್ಲಿ ಬರೆಯೋದು ಓದೋದು ಆ ಥರದ್ದೆಲ್ಲ ಸೇವೆ ಕೊಡ್ತಾರೆ. ನಮ್ಮಂಥ ಸೇವೆಯವ್ರಿಗೆ 60 ವರ್ಷನೇ ಲಾಸ್ಟು, 59 ವರ್ಷನೇ ಲಾಸ್ಟು ಅನ್ಕೋತೀವಿ. ಇಷ್ಟು ಸೇವೆ ಇದೆ. ಯಾರಾದರೂ ಹೋಗೋರಿದ್ದರೆ ಖಂಡಿತ ಹೋಗಿ TTDಲಿ ಹೋಗಿ ನಿಮ್ಮ ಎಲ್ಲ ಮಾಹಿತಿನೂ ತಿಳ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.